ನಮಸ್ಕಾರ ವೀಕ್ಷಕರೇ, ವೀಕ್ಷಣ ರಂಗೋಲಿಗೆ ಸ್ವಾಗತ. ಇವತ್ತು ವಿಶೇಷ ರಂಗೋಲಿ ಶುಕ್ರವಾರ ಅಲ್ಲ, ಸೌಭಾಗ್ಯ ರಂಗೋಲಿ, ಲಕ್ಷ್ಮೀ ಕಟಾಕ್ಷ ರಂಗೋಲಿ, ಲಕ್ಷ್ಮೀ ಹೃದಯ ರಂಗೋಲಿ, ಸಹಸ್ರದಳ ಪದ್ಮ, ಅಕ್ಷಯ ಪಾತ್ರ ಇವೆಲ್ಲ ಬಿಡಿಸೀನಿ. ರಂಗೋಲಿ ವಿಡಿಯೋ ಹಾಕೋದು ಸ್ವಲ್ಪ ತಡ ಆಯಿತು. ಲಕ್ಷ್ಮೀ ಕಟಾಕ್ಷ ರಂಗೋಲಿ, ಸೌಭಾಗ್ಯ ರಂಗೋಲಿ ಎಲ್ಲರಿಗೆ ಈ ರಂಗೋಲಿ ಬರ್ತಾವಲ್ಲ, ಅಲಂಕಾರ ಎಲ್ಲರೂ ಹಾಕಿತಿರಲ್ಲ. ಆದರೆ ನಾನು ನಡುವ ಕಮಲ ಬರೆದು ಅದಕ್ಕೆ ಲಕ್ಷ್ಮೀ ಕಟಾಕ್ಷ, ಸೌಭಾಗ್ಯ ರಂಗೋಲಿ, ಲಕ್ಷ್ಮೀ ಹೃದಯ ರಂಗೋಲಿ ಎಲ್ಲ ಬಿಡಿಸೀನಿ. ಅವೆಲ್ಲ ರಂಗೋಲಿ ನಿಮ್ಮೆಲ್ಲರಿಗೆ ಈಗ ಹಾಕಿ ತೋರಿಸ್ತಾ ಇದ್ದೀನಿ. ರಂಗೋಲಿ ಅಲಂಕಾರ ನೋಡ್ರಿ. ಪ್ರತಿದಿನ ಚಾತುರ್ಮಾಸ ರಂಗೋಲಿ ಅಲಂಕಾರ ಹಾಕ್ತಾ ಏನಲ್ಲ, ಅದ್ರ ಜೊತೆಗೆ ಇವೆಲ್ಲ ರಂಗೋಲಿ ಅಲಂಕಾರ ಹಾಕೀನಿ. ಶುಕ್ರವಾರ ವಿಶೇಷ ಸೌಭಾಗ್ಯ ರಂಗೋಲಿ ತಪ್ಪಲಾರ್ದೆ ಹಾಕಿದ್ದೀನಲ್ಲ, ಇವತ್ತು ಈ ಪ್ರಕಾರ ಅಲಂಕಾರ ಹಾಕೀನಿ. ಎಲ್ಲರೂ ಕಾಮೆಂಟ್ ಹಾಕ್ತಾಯಿರಿ, ಮೆಸೇಜ್ ಮಾಡ್ತಾಯಿರಿ. ಪ್ರತಿನಿತ್ಯ ಇವೆಲ್ಲ ರಂಗೋಲಿ ಚಾತುರ್ಮಾಸ ರಂಗೋಲಿ ಒಳಗೆ ಹಾಕ್ಕೋಬೋದಾ ಅಂಥೇಳಿ. ಚಾತುರ್ಮಾಸ ರಂಗೋಲಿ ಸಂಕಲ್ಪ ಹಿಡಿದು ಮಾತ್ರ ಪ್ರತಿನಿತ್ಯ ಹಾಕಬೇಕು. ಇವೆಲ್ಲ ರಂಗೋಲಿ ನಿಮ್ಮ ಅನುಕೂಲ ಆದರೆ ಇವೆಲ್ಲ ರಂಗೋಲಿ ಅಲಂಕಾರ ಮಾಡ್ಕೋಬೋದು. ಇದೇ ಪ್ರಕಾರ ರಂಗೋಲಿ ಹಾಕಬೇಕು, ಇವೇ ಬರಿಬೇಕು ಅಂತ ಏನಿಲ್ಲ. ನಿಮ್ಗೆ ಅನುಕೂಲ ಆದದ್ದು ರಂಗೋಲಿಗಳು ಅಲಂಕಾರ ಮಾಡ್ಕೋಬೋದು. ಸಂಕಲ್ಪ ಯಾವುದಾದ್ರೆ ಅಂದ್ಕೊಂಡಿರೋ ಆ ರಂಗೋಲಿ ಮಾತ್ರ ಪ್ರತಿದಿನ 4 ತಿಂಗಳು ಹಾಕಲಿಕ್ಕೆ ಪ್ರಯತ್ನ ಮಾಡಬೇಕು. ಪ್ರತಿದಿನ ಒಂದೊಂದು ರಂಗೋಲಿ ಅಲಂಕಾರ ಹಾಕ್ತಾಯಿನಿ. ಇವತ್ತು ಶುಕ್ರವಾರ ಇದ್ದದಕ್ಕೆ ಇವೆಲ್ಲ ವಿಶೇಷ ರಂಗೋಲಿ ಹಾಕ್ತಾಯಿನಿ. ನಾಳೆ ಶನಿವಾರ ಇದ್ದದಕ್ಕೆ ದಶಾವತಾರ ರಂಗೋಲಿ ಬಿಡಿಸ್ತೀನಿ. ಹಂಗೆ ಪ್ರತಿದಿನ ಒಂದು ವಿಶೇಷ ನೋಡ್ಕೊಂಡು ಅಲಂಕಾರ ರಂಗೋಲಿ ಹಾಕ್ತೀನಿ. ದೇವ್ರ ರೂಪ ಬರೋಂಗೆ ಅಲಂಕಾರ ಹಾಕ್ತೀನಿ. ಆಗಲಿ ಸಂಕಲ್ಪ ಹಿಡಿದು ಮಾತ್ರ ಬಿಡಲ್ದಂಗೆ ಹಾಕ್ತೀನಿ. ನಾನು ಸಂಕಲ್ಪ ಹಿಡಿದ ರಂಗೋಲಿ ಗೋವು, ಕರುವು, ಗೋಪದ್ಮ, 33 ಗೋಪದ್ಮ, 24 ಕೇಶವನಾಮ ಇವೆಲ್ಲ ರಂಗೋಲಿ ಸಂಕಲ್ಪ ಹಿಡಿದಿನಲ್ಲ, ಇವ್ರ ಜೊತೆಗೆ ಆ ರಂಗೋಲಿ ಕೂಡ ಹಾಕಿ ಅಲಂಕಾರ ಹಾಕ್ತೀನಿ. ಈಗ ಲಕ್ಷ್ಮೀ ಕಟಾಕ್ಷ ರಂಗೋಲಿ ಹಾಕ್ತಾಯಿನಿ. ಆಲ್ರೆಡಿ ಚಾನಲ್ದಾಗ ಇವೆಲ್ಲ ರಂಗೋಲಿ ಹಾಕಿ ತೋರಿಸೀನಿ. ಆಗಲಿ ಈಗ ವಿಶೇಷ ದಿನಗಳು ಚಾತುರ್ಮಾಸಲ ಇವೆಲ್ಲ ಮತ್ತೊಂದು ಸಲ ಪ್ರತಿದಿನ ಇವೆಲ್ಲ ಮತ್ತು ಅಲಂಕಾರ ಹಾಕ್ತಾಯಿನಿ. ರಂಗೋಲಿನ ಫಾಲೋ ಆಗ್ರಿ, ಈಸಿಯಾಗಿ ಅದ ರಂಗೋಲಿ. ಈಗ ಲಕ್ಷ್ಮೀ ಹೃದಯ ರಂಗೋಲಿ ಮೊದಲು ನಡುವ ಕಮಲ ಬರ್ಕೊಂಡು ಅದಕ್ಕೆ 8 ಲೈನ್ಸ್ ಹಾಕ್ಕೊಂಡು, ಲಕ್ಷ್ಮೀ ಹೃದಯ ರಂಗೋಲಿ ಎಲ್ಲರಿಗೆ ಬರ್ತದಲ್ಲ, 5 ಚುಕ್ಕಿಗಳು ಇಟ್ಕೊಂಡು
ಜಾಯಿಂಟ್ ಮಾಡ್ಕೊಬೋದು. ವಿಡಿಯೋನ ಫಾಲೋ ಆದರೆ ಈಸಿಯಾಗಿ ಅರ್ಥ ಆಗ್ತದೆ. ಲಕ್ಷ್ಮೀ ಹೃದಯ ರಂಗೋಲಿ ಎಲ್ಲರಿಗೆ ಬರ್ತದಲ್ಲ, ಸೇಮ್ ಅದೇ ಪ್ರಕಾರ ಅಲಂಕಾರ ಹಾಕಬೇಕು. ಆಗಲಿ ನಡುವೆ ಮಾತ್ರ ಕಮಲ ಬರ್ಕೋಬೇಕು ಅಷ್ಟೇ. ಚುಕ್ಕಿಗಳು ಗೀಟಗಳು ಎಲ್ಲ ಸೇಮ್ ಅದೇ ಪ್ರಕಾರ ಬರ್ಕೋಬೇಕು. ನಡುವೆ ಒಂದೇ ಕಮಲ ಹಾಕೀನಿ. ಈಗ ಈ ಚುಕ್ಕಿಗಳನ್ನ ಕಲಿಸ್ಕೊಂಬೋದು. ಈಸಿ ಅಲ್ಲ, ಆಲ್ರೆಡಿ ನಾನು ಚಾನಲ್ದಾಗ ತೋರಿಸಿನಲ್ಲ. ಸೇಮ್ ಅದೇ ಪ್ರಕಾರ ಇದ್ರಕ್ಕ ಕೂಡ ಕಲಿಸ್ಕೋಬೇಕು. ಲಕ್ಷ್ಮೀ ಹೃದಯ ರಂಗೋಲಿ ಇಷ್ಟೇ. ಸೌಭಾಗ್ಯ ರಂಗೋಲಿಗೆ, ಲಕ್ಷ್ಮೀ ಹೃದಯ ರಂಗೋಲಿಗೆ ನಡುವೆ ಕಮಲ ಒಂದೇ ಅಲಂಕಾರ ಬರ್ತದೆ. ಮಿಗತಾದೆಲ್ಲ ಸೇಮ್ ನಾವು ರಂಗೋಲಿ ಹೆಂಗೆ ಅಲಂಕಾರ ಮಾಡ್ಕೋತೀವೋ ಅದೇ ಪ್ರಕಾರ ಅಲಂಕಾರ ಮಾಡ್ಕೋಬೇಕು. ಈಗ ಅಲಂಕಾರ ಎಲ್ಲ ಆಯ್ತಲ್ಲ, ಅರಿಶಿನ ಕುಂಕುಮ ಹಾಕಿ ಅಲಂಕಾರ ಮಾಡ್ಕೋಬೇಕು. ಈಗ ನೆಕ್ಸ್ಟ್ ಅಕ್ಷಯ ಪಾತ್ರ ರಂಗೋಲಿ ತೋರಿಸ್ತೀನಿ. ಇದು ಕೂಡ ಸೇಮ್ ಇದೇ ಪ್ರಕಾರ ನಾವು ಅಕ್ಷಯ ಪಾತ್ರ ರಂಗೋಲಿ ಹೆಂಗೆ ಹಾಕಬೇಕು ಅಲಂಕಾರ ಅದೇ ಪ್ರಕಾರ ಹಾಕಿತೀವಿ. ಆಗಲಿ ನಡುವೆ ಮಾತ್ರ ಕಮಲ ಬರೆದು ಅಕ್ಷಯ ಪಾತ್ರ ಬಿಡಿಸಬೇಕು, ಅಲಂಕಾರ ಬಿಡಿಸಬೇಕು. ಈಗ ಅಕ್ಷಯ ಪಾತ್ರ ಅಲಂಕಾರ ರಂಗೋಲಿ ನೋಡ್ರಿ. ಅಕ್ಷಯ ಪಾತ್ರ ರಂಗೋಲಿ ಎಲ್ಲರಿಗೆ ಬರ್ತದಲ್ಲ, ಸೇಮ್ ಅದೇ ಪ್ರಕಾರ ನೀವೆಲ್ಲರೂ ಹೆಂಗೆ ಹಾಕಿತಿರೋ ಅದೇ ಪ್ರಕಾರ ರಂಗೋಲಿ ಬಿಡಿಸ್ಕಿರಿ. ಆಗಲಿ ನಡುವೆ ಮಾತ್ರ ಕಮಲ ಬರ್ಕೋಬೇಕು ಅಷ್ಟೇ. ಈಗ ಸಹಸ್ರದಳ ಪದ್ಮ ನಡುವೆ ಕಮಲ ಬರೆದು ಸಹಸ್ರದಳ ಪದ್ಮ ರಂಗೋಲಿ ಅಲಂಕಾರ ಹಾಕ್ತಾಯಿನಿ. ವಿಡಿಯೋನ ಫಾಲೋ ಆಗ್ರಿ.
लक्ष्मीनारायण जय लक्ष्मीनारायण लक्ष्मीनारायण जय लक्ष्मीनारायण लक्ष्मीनारायण जय लक्ष्मीनारायण लक्ष्मीनारायण जय लक्ष्मीनारायण कंडे कंडेनु कृष्ण निन्नय दिव्य मंगल विग्रह ಕಂಡು ಬದುಕಿದೆ ಇಂದು ನಾನು ಕರುಣಿಸೋ ಎನ್ನೊಡೆಯನೇ ಲಕ್ಷ್ಮೀನಾರಾಯಣ ಜಯ ಲಕ್ಷ್ಮೀನಾರಾಯಣ ಲಕ್ಷ್ಮೀನಾರಾಯಣ ಜಯ ಲಕ್ಷ್ಮೀನಾರಾಯಣ ದಟ್ಟಿಯು ಪಿಡಿದವಂಕೆಯು ತೊಟ್ಟ ಕೌಸ್ತುಭಭೂಷಣ ಮೆಟ್ಟಿದ ನವರತ್ನಧಾವಿಗೆ ಇಟ್ಟ ಕಸ್ತೂರಿ ತಿಲಕವ ಲಕ್ಷ್ಮೀನಾರಾಯಣ ಜಯ ಲಕ್ಷ್ಮೀನಾರಾಯಣ ಲಕ್ಷ್ಮೀನಾರಾಯಣ ಜಯ ಲಕ್ಷ್ಮೀನಾರಾಯಣ ಮಂದಹಾಸವುದಂತ ಪಂಕ್ತಿಯು ಚೆಂದ ಕಡೆ ಗಂಡ ನೋಟವು ಅಂದವಾದ ಕುರುಳುಗೂದಲು ಮುದ್ದು ಸುರಿವೋ ಮುಖವನ ಲಕ್ಷ್ಮೀನಾರಾಯಣ ಜಯ ಲಕ್ಷ್ಮೀನಾರಾಯಣ ಲಕ್ಷ್ಮೀನಾರಾಯಣ ಜಯ ಲಕ್ಷ್ಮೀನಾರಾಯಣ ಮೊಲ್ಲೆ ಮಲ್ಲಿಗೆ ದಂಡೆ ಕೊರಳಲಿ ಚೆಲುವ ಕಂಕಣ ಕೈಯಲಿ ಕೊಲ್ಲ ಸತಿಯರ ಕುಚಗಳಲ್ಲಿ ಅಲ್ಲಳಿ ಮಾಡಿ ನಗುವನ ಲಕ್ಷ್ಮೀನಾರಾಯಣ ಜಯ ಸಹಸ್ರದಳ ಪದ್ಮ ಹಾಕುವ ಕಾಲಕ ಮನಸ್ಸು ನೆಮ್ಮದಿಯಾಗಿ ಇಟ್ಕೊಂಡು ಹಾಕಬೇಕು. ಒಂದು ಲೈನ್ ಸ್ವಲ್ಪ ಕ್ರಾಸ್ ಹೋದರೆ ರಂಗೋಲಿ ಎಲ್ಲ ಕ್ರಾಸ್ ಹೋಗ್ತದೆ. ನಂಗೆ ಸ್ವಲ್ಪ ತೊಂದರೆ ಆಗಿ ಒಂದು ಲೈನ್ ಮಾತ್ರ ಸ್ವಲ್ಪ ಮಿಸ್ ಮಾಡಿಬಿಟ್ಟೆ. ಆಗಲಿ ಇನ್ನು ಕೆಡಿಸ್ಲಿಕ್ಕೆ ಇಲ್ಲ, ನಡುವ ಕೆಡಿಸಬಾರ್ದಲ್ಲ ಅಂಥೇಳಿ ಅದನ್ನೇ ಸ್ವಲ್ಪ ಸರಿಯಾಗಿ ಹಾಕಿ ಮತ್ತೆ ಹಾಕಿನಿ. ಇನ್ನೊಂದು ಸಲ ಮತ್ತೆ ರಂಗೋಲಿ ನಿಧಾನವಾಗಿ ಹಾಕಿ ತೋರಿಸ್ತೀನಿ. ಒಂದೇ ಒಂದು ಲೈನ್ ಸ್ವಲ್ಪ ಕ್ರಾಸ್ ಹೋದದಕ್ಕೆ ರಂಗೋಲಿ ಎಲ್ಲ ಸ್ವಲ್ಪ ನೀಟಾಗಿ ಕೂಡಲಿಲ್ಲ. ಮತ್ತೊಂದು ಸಲ ವಿಡಿಯೋ ಹಾಕಿ ತೋರಿಸ್ತೀನಿ. ರಂಗೋಲಿ ನಡುವ ಕೆಡಿಸ್ಲಿಕ್ಕೆ ಮನಸ್ಸಾಗಲಿಲ್ಲ, ಅದಕ್ಕೆ ಅದನ್ನೇ ಸರಿ ಮಾಡಿ ಹಾಕಬೇಕಾಯಿತು. ಈ ಸಲ ಮತ್ತೊಂದು ಸಲ ವಿಡಿಯೋ ಮಾಡಿ ರಂಗೋಲಿನ ಹಾಕಿ ತೋರಿಸ್ತೀನಿ. ರಂಗೋಲಿ ಅಲಂಕಾರ ಎಲ್ಲ ಆಯ್ತಲ್ಲ. ಈಗ ಅಕ್ಕಿ ಬೆಲ್ಲ ನೈವೇದ್ಯ ಇಟ್ಟು ದೀಪಾರಾಧನೆ ಮಾಡಿ ಪ್ರದಕ್ಷಿಣೆ ಹಾಕ್ಕೊಂಡಿನಿ. ಲಕ್ಷ್ಮೀ ಕಟಾಕ್ಷ ರಂಗೋಲಿ, ಸೌಭಾಗ್ಯ ರಂಗೋಲಿ, ಲಕ್ಷ್ಮೀ ಹೃದಯ ರಂಗೋಲಿ, ಸಹಸ್ರದಳ ಪದ್ಮ, ಸೌಭಾಗ್ಯ ರಂಗೋಲಿ ಇವೆಲ್ಲ ಇವತ್ತು ಅಲಂಕಾರ ಮಾಡ್ಕೊಂಡು ರಂಗೋಲಿ. ಈ ರಂಗೋಲಿ ಜೊತೆಗೆ ಚಾತುರ್ಮಾಸ ಸಂಕಲ್ಪ ಹಿಡಿದ ರಂಗೋಲಿ ಕೂಡ ಈಗ ತೋರಿಸ್ತೀನಿ. ಶ್ರೀಚಕ್ರ ಅಷ್ಟದಳ ಪದ್ಮ ಬರೆದು ಅದಕ್ಕೆ ಲಕ್ಷ್ಮೀನಾರಾಯಣ ಅಲಂಕಾರ ಬರ್ದೀನಿ. ಅದಕ್ಕೆ 33 ಗೋಪದ್ಮಲಿಂದ ಅಲಂಕಾರ ಬರ್ದೀನಿ. ತುಳಸಿ ಬೃಂದಾವನ, ಗೋವು, ಕರುವು, 24 ಕೇಶವನಾಮ, ಜಯ ವಿಜಯ ಬರ್ದೀನಿ, ಹನುಮ, ಇವು 9 ವಾಸುದೇವನ ಪದ್ಮ ಅಂಥೇಳಿ ಅಲಂಕಾರ ಹಾಕೀನಿ.
ಗರುಡ, ಐರಾವತ, ಗಣೇಶ, ರುದ್ರದೇವರು ಇವೆಲ್ಲ ಅಲಂಕಾರ ಬರ್ದೀನಿ. ಶಂಖಚಕ್ರ 12 ಬರುವಂಗ ಶಂಖಚಕ್ರ ಅಲಂಕಾರ ಹಾಕೀನಿ. ಕೃಷ್ಣ ತೊಟ್ಟಿಲ ಬಿಡಿಸೀನಿ. ನಿಮ್ಮೆಲ್ಲರಿಗೆ ರಂಗೋಲಿ ಇಷ್ಟ ಆಗ್ತದ ಅಂಥೇಳಿ ಅಂದ್ಕೊತಾಯಿನಿ. ಇಷ್ಟ ಆದರೆ ಲೈಕ್ ಮಾಡಿರಿ. ಇವತ್ತಿಗೆ ರಂಗೋಲಿ ಅಲಂಕಾರ ಇಷ್ಟೇ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.